Hi, hello, welcome back to Road to Recipes. Second day in Malaysia. ಫಸ್ಟ್ ಡೇ ಮಲೇಷ್ಯಾದಲ್ಲಿ ನಾವು ಕೊಲಾಲಂಪುರ್ ಸಿಟಿ ಸೆಂಟರಲ್ಲೇ ಫುಲ್ ಡೇ ಸ್ಪೆಂಡ್ ಮಾಡಿಬಿಟ್ವಿ. ಇನ್ನು ಸೆಕೆಂಡ್ ಡೇ ಬೆಳಗ್ಗೆನೇ ಎದ್ದು ನಾವು ಹೊರಟಿದ್ದು ವರ್ಲ್ಡ್ ಫೇಮಸ್ ಮುರುಗನ್ ಟೆಂಪಲ್ ಬಾಟು ಕೇವ್ಸಿಗೆ. ಇನ್ನು ಈ ಕೇವ್ಸ್ ಬಂದು ಲೈಮ್ ಸ್ಟೋನಿಂದ ಫಾರ್ಮ್ ಆಗಿರೋದು. ಈ ಕೇವ್ಸಿಗೆ ಯಾವ ಥರ ಮುರುಗನ್ ಬಂದರು ಅಂತ ಹೇಳೋದಾದರೆ, ಇಲ್ಲೆಲ್ಲ ಮೊದಲು ಬುಡಕಟ್ಟು ಜನಾಂಗದವರು ವಾಸಿಸ್ತಿದ್ರಂತೆ. ಇಲ್ಲಿದ್ದ ಫರ್ಟಿಲೈಸರ್ಸ್ಗೋಸ್ಕರ 1860ಯಲ್ಲಿ ಚೈನಾದವರು ಟ್ರೇಡ್ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಅಮೆರಿಕನ್ಸ್ ಕೂಡ ಬರ್ತಾರೆ. ಇಂಡಿಯನ್ ತಮಿಳ್ ಟ್ರೇಡರ್ ಒಬ್ಬರು ಇಲ್ಲಿಗೆ ಬಿಸ್ನೆಸ್ಗೋಸ್ಕರ ಬಂದಾಗ ಅವರಿಗೆ ಈ ಕೇವ್ಸು ಮುರುಗನ್ ವೇಲ್ ಥರ ಕಾಣಿಸುತ್ತೆ. ವೇಲ್ ಅಂದರೆ ಮುರುಗನ್ ಕೈಯಲ್ಲಿರೋ ಆಯುಧ. ಅವರು ಮುರುಗನ್ ಭಕ್ತ ಆಗಿರೋದ್ರಿಂದ ಅವರೇ ಇಲ್ಲಿ ದೇವಸ್ಥಾನ ಆಗೋದಕ್ಕೆ ಪ್ರಮೋಟ್ ಮಾಡ್ತಾರೆ. ಇನ್ನು 1891ನಲ್ಲಿ ಈ ದೇವಸ್ಥಾನ ಕಂಪ್ಲೀಟ್ ಆಗುತ್ತೆ. ಈಗಲೂ ಪ್ರತಿ ವರ್ಷ ಇಲ್ಲಿ ಮುರುಗನ್ ಜಾತ್ರೆ ನಡೆಯುತ್ತೆ. ಇನ್ನು ಇಲ್ಲಿರೋ ಸ್ಟೆಪ್ಸ್ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ. ಮೊದಲಿಗೆ ಇಲ್ಲಿದ್ದ ಸ್ಟೆಪ್ಸ್ ಎಲ್ಲ ಮರದ್ದಾಗಿತ್ತಂತೆ. ಇವಾಗೆಲ್ಲ ಕಾಂಕ್ರೀಟ್ ಸ್ಟೆಪ್ಸ್ನ ಮಾಡಿ ಕಲರ್ಫುಲ್ ಆಗಿ ಡೆಕೋರೇಟ್ ಮಾಡಿದ್ದಾರೆ. ಇನ್ನು 272 ಸ್ಟೆಪ್ಸ್ ಇದೆ. ಈ ಸ್ಟೆಪ್ಸ್ ಹತ್ತೋ ಅಷ್ಟರಲ್ಲಿ ಕೋತಿಗಳು ನಿಮ್ಮನ್ನು ಅಟ್ಯಾಕ್ ಮಾಡುತ್ತೆ. ನಿಮ್ಮ ಹತ್ರ ಇರೋ ಎಲ್ಲ ವಸ್ತುಗಳನ್ನು ಹುಷಾರಾಗಿ ಇಟ್ಕೋಬೇಕಾಗತ್ತೆ. ಒನ್ ಆಫ್ ದ ಲಾರ್ಜೆಸ್ಟ್ ಮುರುಗನ್ ಸ್ಟ್ಯಾಚ್ಯೂ ಇರೋದು ಇಲ್ಲೇನೆ. ಮುರುಗನ್ ಸ್ಟ್ಯಾಚ್ಯೂ ಬಂದು 141 ಫೀಟ್ ಇದೆ. ಸೊ ಮುರುಗನ್ ದರ್ಶನ ಮುಗಿಸ್ಕೊಂಡು ನಾವು ಹೊರಟಿದ್ದು ಮಲೇಷ್ಯಾದ ಟ್ರೆಡಿಷನಲ್ ಕ್ಲಾದಿಂಗ್ ಫ್ಯಾಕ್ಟ್ರಿಗೆ. Cotton or mixed material, and it's a silk material. Firstly, the artists will use this instrument called champion. Dip into hot branded wax using their own imagination to draw out the design with. ಇನ್ನು ಇಲ್ಲಿಂದ ನಾವು ಹೊರಟಿದ್ದು ರಾಯಲ್ ಪ್ಯಾಲೇಸ್ ಆಫ್ ಮಲೇಷ್ಯಾ. ಈಗಿನ ಪ್ರೆಸೆಂಟ್ ಕಿಂಗ್ ಯಾರಿರ್ತಾರೋ ಅವರು ಇಲ್ಲಿ ಸ್ಟೇ ಮಾಡ್ತಾರೆ. ಮಲೇಷ್ಯಾದಲ್ಲಿ ಈಗಲೂ ಕೂಡ ಕಿಂಗ್ಶಿಪ್ಪೇ ನಡೀತಿರೋದು. ಇಲ್ಲಿ 9 ಸುಲ್ತಾನ್ಸ್ ಇದ್ದಾರೆ. ಅಡ್ಮಿನಿಸ್ಟ್ರೇಷನ್ ಪೀರಿಯಡ್ ಮುಗಿದ ತಕ್ಷಣ ಹೊಸ ಸುಲ್ತಾನ್ ಅಡ್ಮಿನಿಸ್ಟ್ರೇಷನಿಗೆ ಬರ್ತಾರೆ. ಸೊ ಈಗ ಪ್ರೆಸೆಂಟ್ ಯಾರಿದ್ದಾರೋ ಅವರು ಇಲ್ಲಿ ಸ್ಟೇ ಮಾಡ್ತಿದ್ದಾರೆ. ಇನ್ನು ಇಲ್ಲಿಂದ ನಾವು ಹೊರಟಿದ್ದು ಮಾರ್ನಮೆಂಟಿಗೆ. ಈ ಮಾರ್ನಮೆಂಟ್ ಬಂದು ಮಲೇಷ್ಯಾ ಫ್ರೀಡಮ್ಗೋಸ್ಕರ ಮತ್ತು ಮಲೇಷ್ಯಾ ಎಮರ್ಜೆನ್ಸಿ ಟೈಮಲ್ಲಿ ಸ್ಟ್ರಗಲ್ ಮಾಡಿರೋ ಸೋಲ್ಜರ್ಸಿಗೋಸ್ಕರ. ಇನ್ನು ಇಲ್ಲಿ ತುಂಬ ಜನ ಇಂಡಿಯನ್ಸ್ ಪಾತ್ರ ವಹಿಸಿದ್ದಾರೆ. ಮಲೇಷ್ಯಾ ಫ್ರೀಡಮ್ ಟೈಮಲ್ಲಿ ಇಂಡಿಯನ್ ಆರ್ಮಿ ಕೂಡ ಹೆಲ್ಪ್ ಮಾಡಿದೆ. ಇನ್ನು ನಮಗೆ ಸ್ವತಂತ್ರ ಬಂದು 10 ವರ್ಷ ಆದಮೇಲೆ ಇವ್ರಿಗೆ ಸ್ವತಂತ್ರ ಬಂದಿದೆ.
ನೆಕ್ಸ್ಟ್ ಹೊರಟಿದ್ದು ಓಲ್ಡ್ ರೈಲ್ವೆ ಸ್ಟೇಷನ್ ಆಫ್ ಮಲೇಷ್ಯಾ. ಇದು ನೋಡೋದಕ್ಕೆ ಮುಂಬೈ ಓಲ್ಡ್ ರೈಲ್ವೆ ಸ್ಟೇಷನ್ ಥರನೇ ಇದೆ. ಯಾಕೆ ಅಂದರೆ ಇದನ್ನು ಕೂಡ ಪ್ಲ್ಯಾನ್ ಮಾಡಿದ್ದು ಮುಂಬೈ ರೈಲ್ವೆ ಸ್ಟೇಷನ್ ಪ್ಲ್ಯಾನ್ ಮಾಡಿದವರೇನೆ. ಮತ್ತು ಇಲ್ಲಿ ತುಂಬ ಜನ ಇಂಡಿಯನ್ಸ್ ಕೂಡ ವರ್ಕ್ ಮಾಡಿದ್ದಾರೆ. ಬ್ರಿಕ್ ವರ್ಕ್ಸ್, ಕ್ರೂಡ್ ಆಯಿಲ್ ವರ್ಕ್ ಎಲ್ಲ ಬ್ರಿಟಿಷ್ ಟೈಮಲ್ಲಿ ಇಲ್ಲಿಗೆ ಕೆಲಸಕ್ಕೆ ಕರ್ಕೊಂಬಂದು ಕೆಲಸ ಮಾಡಿಸಿದ್ದಾರೆ. ಮತ್ತು ಇಲ್ಲೇನೆ ನಮಗೆ ಕಾಣಿಸುತ್ತೆ ಸೆಕೆಂಡ್ ಟಾಲೆಸ್ಟ್ ಬಿಲ್ಡಿಂಗ್ ಮರ್ದೇಕು 118. ಇದು 2023 ಕಂಪ್ಲೀಟ್ ಆಗುತ್ತೆ. 2227 ಫೀಟ್ ಇರೋ ಈ ಬಿಲ್ಡಿಂಗ್ ಬುರ್ಜ್ ಖಲೀಫಾ ಆದಮೇಲೆ ಇದೇ ಟಾಲೆಸ್ಟ್ ಬಿಲ್ಡಿಂಗ್ ಆಗಿದೆ. ನೆಕ್ಸ್ಟ್ ಹೊರಟಿದ್ದು ಸೆಂಟ್ರಲ್ ಮಾರ್ಕೆಟ್, ಚೈನಾ ಮಾರ್ಕೆಟ್, ಮಾರಿಯಮ್ಮನ್ ಟೆಂಪಲ್ ಮತ್ತು ಸೆಂಟ್ರಲ್ ಮಾರ್ಕೆಟ್ ಇದಿಷ್ಟು ನಿಯರ್ ಬೈಯೇ ಇರೋದ್ರಿಂದ ಇನ್ನು ಸೆಂಟ್ರಲ್ ಮಾರ್ಕೆಟಲ್ಲಿ ಕ್ಯಾಮ್ರಾ, ಎಲೆಕ್ಟ್ರಾನಿಕ್ ಐಟಮ್ಸ್ ಪರ್ಚೇಸ್ ಮಾಡ್ತೀನಿ ಅಂದರೆ ಪರ್ಚೇಸ್ ಮಾಡ್ಬೋದು. ಇಲ್ಲಿ ನಾವು ಮಲೇಷಿಯನ್ ಫುಡ್ ಟ್ರೈ ಮಾಡಿದ್ವಿ. ಇಲ್ಲಿ ನಮ್ಮ ಥರ ಬೆಳಗ್ಗೆ ಬೇರೆ ತಿಂಡಿ, ಮಧ್ಯಾಹ್ನ ಬೇರೆ, ಈವ್ನಿಂಗ್ ಬೇರೆ, ನೈಟ್ ಬೇರೆ ಬೇರೆ ಡಿಶಸ್ ಇರೋದಿಲ್ಲ. 3 ಹೊತ್ತು ಒಂದೇ ಊಟ. ಇಷ್ಟ ಆದರೆ ತಿನ್ಬೋದು, ಇಲ್ಲ ಅಂದರೆ ಬಿಡ್ಬೋದು. ನಾವಿಲ್ಲಿ ಫುಡ್ ಟ್ರೈ ಮಾಡಿದ್ವಿ. 1 ಟೈಮ್ ತಿನ್ನಕ್ಕೆ ಚೆನ್ನಾಗಿ ಅನ್ನಿಸ್ತು. ಪದೇ ಪದೇ ತಿಂದರೆ ಬೇಜಾರಾಗ್ಬೋದೇನೋ. ಇನ್ನು ನಮ್ಮ ಮಂಗಳೂರು, ಮೈಸೂರು ಕಡೆ ಊಟ ಇಷ್ಟಪಡೋರಿಗೆ ಇದೇನು ಎಕ್ಸ್ಟ್ರಾಡಿನರಿ ಅನಿಸೋದಿಲ್ಲ. ನೆಕ್ಸ್ಟ್ ಹೊರಟಿದ್ದು ಮತ್ತೊಂದು ಚೈನೀಸ್ ಟೆಂಪಲ್ಗೆ. ಆ್ಯಕ್ಚುಲಿ ಮಲೇಷ್ಯಾದಲ್ಲಿ ಎಲ್ಲ ಪ್ಲೇಸಸ್ಸು ಬ್ಯೂಟಿಫುಲ್ ಆಗಿದೆ, ಬಟ್ ನೈಟ್ ಲೈಟಿಂಗ್ ಜೊತೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮಲೇಷ್ಯಾ ಮುಸ್ಲಿಂ ಕಂಟ್ರಿ ಆಗಿದ್ರೂ ಇಲ್ಲಿ ಎಲ್ಲ ಕಲ್ಚರ್ ಕೂಡ ಇದೆ. ಎಲ್ಲ ಕಲ್ಚರ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ಬೋದು. ಚೈನೀಸ್ ಕಲ್ಚರ್, ಚೈನೀಸ್ ಎಜುಕೇಷನ್ ಸಿಸ್ಟಮ್, ಇಂಡಿಯನ್ ಕಲ್ಚರ್, ತಮಿಳ್ ಸ್ಕೂಲ್ಸ್, ಮಲೇಷಿಯನ್ ಕಲ್ಚರ್ ಎಲ್ಲವೂ ಕೂಡ ಇಲ್ಲಿ ಇದೆ. ಇನ್ನು ಚೈನೀಸ್ ದೇವ್ರುಗಳಿಗೆ ನಮಸ್ಕಾರ ಮಾಡಿ ನಾವು ಹೊರಟಿದ್ದು ಮ್ಯೂಸಿಯಂ ಕಡೆಗೆ. ಈ ಮ್ಯೂಸಿಯಂ ಫುಲ್ ನೋಡೋದಕ್ಕೆ 3 ರಿಂದ 4 ಅವರ್ ಬೇಕು. ಎಂಟ್ರಿ ಫೀಸ್ ಬಂದು 5 ರಿಂಗೇಟ್ಸ್ ಇರುತ್ತೆ. ಬ್ರಿಟಿಷ್ ಅವ್ರು ಬಂದಾಗ ಇಲ್ಲೂ ಕೂಡ ಕಾಲೋನೈಸೇಷನ್ ಮಾಡಿದ್ರು. ಇಂಡಿಯನ್ಸ್ ಒಂದು ಕಡೆ, ಮಲೇಷಿಯನ್ಸ್ ಒಂದು ಕಡೆ, ಚೈನೀಸ್ ಒಂದು ಕಡೆ, ಇನ್ನೊಂದು ಕಡೆ ಬ್ರಿಟಿಷ್. ಈ ಥರ ಕಾಲೋನೈಸೇಷನ್ ಮಾಡಿ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಆಗದೆ ಇರೋ ಥರ ಮಾಡಿದ್ರು. ಈ ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗಲ್ಲಿ ಕೆಲಸ ಮಾಡಿ ಈವ್ನಿಂಗ್ ಟೈಮ್ ಇಲ್ಲಿ ಬಂದು ಕ್ರಿಕೆಟ್ ಆಡ್ತಿದ್ರಂತೆ. ಇಲ್ಲೇನೆ ಒಂದು ಹಳೆ ಚರ್ಚ್ ಕೂಡ ಇದೆ, ಅಲ್ಲೋಗಿ ಪ್ರೇಯರ್ ಮಾಡ್ತಿದ್ರಂತೆ. ಸೊ ಇದನ್ನ ನೋಡ್ಕೊಂಡು ನಾವು ಹೊರಟಿದ್ದು KL ಅಬ್ಸರ್ವೇಷನ್ ಡೆಕ್ಕು. ಇದು ಬಂದು ಈ ಬಿಲ್ಡಿಂಗಲ್ಲಿ ಕೆಳಗಿಂದ ಮೇಲ್ಗಡೆ ತನಕ ಇರೋದು ಬರೀ ವಾಲ್ ಅಷ್ಟೇ. ಅದು ಬಿಟ್ಟರೆ ಮೇಲೆ ಹೋಗೋದಕ್ಕೆ ಎಲಿವೇಟರ್ಸ್ ಇದೆ. ಮೇಲ್ಗಡೆ ಇರೋದೇ ಅಬ್ಸರ್ವೇಷನ್ ಡೆಕ್ ಮತ್ತು
ರಿವಾಲ್ವಿಂಗ್ ರೆಸ್ಟೋರೆಂಟ್. ಇಲ್ಲಿಂದ ನಮ್ಮ ಗೈಡು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಕರ್ಕೊಂಡೋದ್ರು. ಚಾಕ್ಲೇಟ್ಸ್ ತುಂಬ ಚೆನ್ನಾಗಿತ್ತು, ರೇಟು ಹಂಗೆ ಚೆನ್ನಾಗಿತ್ತು. ಇಷ್ಟೆಲ್ಲ ಪ್ಲೇಸ್ನು ನೋಡಿಕೊಂಡು ನೈಟ್ ಡಿನ್ನರ್ಗೆ ಅಂತ ಚೈನಾ ಫುಡ್ ಸ್ಟ್ರೀಟಿಗೆ ಬಂದ್ವಿ. ಅಲ್ಲಿದ್ದ ಫುಡ್ಡೆಲ್ಲ ನೋಡಿ ತಿನ್ಬೇಕೋ ಬೇಡವೋ ಗೊತ್ತಾಗದೆ ಒಂದು ಎಳ್ನೀರು ಕುಡ್ಕೊಂಡು ಒಂದಷ್ಟು ಚಾಕ್ಲೇಟ್ಸ್ ತಗೊಂಡು ವಾಪಸ್ ರೂಮ್ ಕಡೆ ಬಂದ್ವಿ. ನೆಕ್ಸ್ಟ್ ಡೇ ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.